ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ವಸುಧಾ ಅಂಥೇಳಿ ಈಕೆ ಹೆಸರಾಗಿರುತ್ತೆ. 11 ಎಕರೆ ಲ್ಯಾಂಡ್ ಇದೆ ಇವತ್ತು ಮತ್ತಿಘಟ್ಟದಲ್ಲಿ. ಇವರ ಒಂದು ಸ್ವಂತ ಊರು ಇರ್ತಕ್ಕಂಥದ್ದು. ಗಂಡ ಇಲ್ಲದ ಒಂದು ಮುಂಡೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಇವರು ಮಾಡ್ತಿರೋಂಥ ಉದ್ಯೋಗ ಏನಪ್ಪ ಅಂದರೆ ವ್ಯವಸಾಯ, ಕೃಷಿ ಕಡೆ ಬದುಕು ಇವ್ರದ್ದು ನಿರಂತರವಾಗಿ ಸಾಗ್ತಾನೆ ಇದೆ. ಲ್ಯಾಂಡ್ ಬಂದ್ಬಿಟ್ಟು 11 ಎಕರೆ ಇದೆ. ಮುಸ್ಕಿನ ಜೋಳವನ್ನು ಹಾಕಲಾಗಿದೆ. ಜೊತೆಗೆ ಒಂದು ಒಳ್ಳೆ ಫಸಲು ಸಿಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಇವ್ರದ್ದು ಉತ್ತರ ಬಂದ್ಬಿಟ್ಟು ರಬ್ಬರ್ ಥರ ಆಗಿಬಿಟ್ಟಿದೆ. ಗಂಡ ಎಳೆದು ಅದನ್ನು ಮೆತ್ತಗೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಂಬಂಧ ಬಂದ್ಬಿಟ್ಟು ತೂತು ನೋಡಿಲ್ಲದೆ ಇರುವಂಥ ದಪ್ಪ ಸಾಮಾನು ಹೊಂದಿರುವ ಒಂದು ಸಂಬಂಧ ಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ಓದಿದವರು ಇಲ್ಲಿ ಈ ರೀತಿಯಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ನೋವುಂಡ ದಿನಗಳು ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಹೇಳಿದ್ದಾರೆ. ಏನೇನು ಅಂತ ನೋಡೋಣ. ಕೆಲಸ ಇಲ್ಲದೆ ಇರುವ ಸಮಯದಲ್ಲಿ ದಂಗಿಸಿಕೊಳ್ಬೇಕು ಅಂತ ತುಂಬ ಆಸೆ ಆಗುತ್ತೆ, ಹಾಗೆ ಅಳುನು ಬರುತ್ತೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎರಡನೇದು ಬಂದ್ಬಿಟ್ಟು ಎಷ್ಟೋ ದಿನ ದಪ್ಪ ಬದನೆಕಾಯಿ ಹಾಕ್ಕೊಂಡು ರುಬ್ಕೊಂಡು ಸಮಾಧಾನ ಮಾಡಿಕೊಂಡು ಸಾಕಾಗ್ಬಿಟ್ಟಿದೆ. ದಿನ ಅದೇ ಕೆಲಸ ಮಾಡೋಕ್ಕೆ ಬೇಸರ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆಯ ಸಂಬಂಧ ನೋಡಿಕೊಂಡು ಖುಷಿಯಾಗಿರೋಣ ಅಂತ ಇಲ್ಲಿ ನಿರ್ಧಾರವನ್ನು ಮಾಡಿರೋದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಜಾಸ್ತಿ ಹೇಳೋಕ್ಕಾಗಲ್ಲ ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಯಾಕೆಂತಂದರೆ ತುಂಬ ಸಮಯ ಆಗುತ್ತೆ ಹೇಳೋದಕ್ಕೆ. ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ ವಯಸ್ಸಿರುವಾಗ ಸುಖ ಭರ್ಜರಿಯಾಗಿ ಅನುಭವಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ರೀತಿಯ ಗುಣ ಇದ್ದರೆ ಖಂಡಿತವಾಗಿಯೂ ಈ ಒಂದು ಸಂಬಂಧವು ಓಕೆ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ಮೊದಲನೇದಾಗಿ ಎಲ್ಲ ರೀತಿಯ ಅಡುಗೆ ಮಾಡಿಕೊಂಡು ಉಣ್ಣೋಕೆ ಬರಬೇಕು. ನೇಗಿಲು ಇಟ್ಕೊಂಡು ಹೊಲ ಗದ್ದೆಗಳಲ್ಲಿ ಇಳಿದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸೋಕೆ ಬಂದರೆ ಓಕೆ. ಇಷ್ಟವಾದ ತಿಂಡಿ ಬಂದು ಈರುಳ್ಳಿ ದೋಸೆ ಅದೊಂದು ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಆಹಾ ಜೀವನ ಸ್ವರ್ಗ ಕಣ್ರಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ತೂತು ಒದ್ದೆ ಆಗುವ ತನಕ ಹಿಂಡಿ ಅಪ್ಪಚ್ಚಿ ಮಾಡಬೇಕು ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ಅದೊಂದನ್ನು ಮಾಡೋಕ್ಕೆ ಬರಬೇಕು. ಇನ್ನು ಕೆಲಸ ಇಲ್ಲದೆ ಇರುವಾಗ ಮಾತ್ರನೇ ತೂತಿನ ಬಗ್ಗೆ ಗಮನ ಹರಿಸಬೇಕಷ್ಟೇ. ಇನ್ನು ಬಾಕಿ ಸಮಯ ಎಲ್ಲ ಚೆನ್ನಾಗಿ ಗದ್ದೆ ಕೆಲಸ ಅವೆಲ್ಲ ಮಾಡಿಕೊಂಡು ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಇರತಕ್ಕಂಥದ್ದು. ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ.